ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮಗೆ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗಾದರೆ ಬನ್ನಿ, ಈ ದಿನದ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾನೆ. ಏನಾದರೂ ಕಷ್ಟಗಳಿದೆಯಾ? ಅನಾರೋಗ್ಯದ ಸಮಸ್ಯೆಗಳಿದೆಯಾ? ಖಂಡಿತವಾಗಿ ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆ. ದೇವರು ಸ್ವಸ್ಥಪಡಿಸುವಂಥ ದೇವರಾಗಿದ್ದಾನೆ. ಆ ದೇವರಿಗೆ ನಿಮ್ಮ ಜೀವಿತವನ್ನು ಅರ್ಪಿಸಿರಿ. ಪ್ರಾರ್ಥನೆ ಮಾಡೋಣ. ಸಮಸ್ತಕ್ಕೂ ಮೂಲ ಕಾರಣನಾಗಿರುವ ನಮ್ಮ ಸರ್ವಶಕ್ತನಾದ ದೇವರೇ, ಯೇಸುವೆ, ಈ ಒಂದು ಸಮಯದಲ್ಲಿ ಸ್ವಾಮಿ, ವಾಕ್ಯವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ಎಲ್ಲ ನಿನ್ನ ಭಕ್ತರಿಗೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆ. ವಾಕ್ಯವನ್ನು ಕೇಳಿ ವಾಕ್ಯದ ಪ್ರಕಾರ ಜೀವಿಸಲಿಕ್ಕಾಗುವಂತೆಯೂ, ಒಂದು ವೇಳೆ ಯಾವುದಾದರೂ ಕಷ್ಟದ ಪರಿಸ್ಥಿತಿಯಲ್ಲಿ ಕಣ್ಣೀರು, ಚಿಂತೆ, ದುಃಖ, ಅನಾರೋಗ್ಯದ ಸಮಸ್ಯೆಗಳಿರುವುದಾದರೆ ಯೇಸುವೇ ಅವರಿಗೆ ಬಿಡುಗಡೆ ಕೊಡು ಸ್ವಾಮಿ. ಅವರ ಹೆಸರುಗಳನ್ನು ನೀನು ಬಲ್ಲಂಥ ದೇವರಾಗಿದ್ದಿ. ಈ ಕ್ಷಣದಲ್ಲಿ ಅವರಿಗೆ ಬಿಡುಗಡೆಯನ್ನು ಕೊಡುವುದರ ಮೂಲಕವಾಗಿ ಅವರಿಗೆ ಬೇಕಾದ ದೈವಿಕ ಆಶೀರ್ವಾದವನ್ನು ಹೇರಳವಾಗಿ ದಯಪಾಲಿಸಿ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ದೇವರ ಆಶೀರ್ವಾದದಿಂದ ಮತ್ತೊಂದು ಈ ದಿನದಲ್ಲಿ, ಈ ಸಮಯದಲ್ಲಿ ದೈವಿಕ ವಾಕ್ಯದ ಸಂದೇಶವನ್ನು ನೀಡುವಂಥ ಕೃಪೆಯನ್ನು ದೇವರು ಈ ಹೋಪ್ ಮಾಧ್ಯಮದ ಮೂಲಕವಾಗಿ ನನಗೆ ಮಾತ್ರವಲ್ಲ, ವೀಕ್ಷಣೆ ಮಾಡುತ್ತಾ ಇರುವಂಥ ನಿಮ್ಮೆಲ್ಲರಿಗೂ ದಯಪಾಲಿಸಿಕೊಟ್ಟಿದ್ದಾನೆ. ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಇವತ್ತಿನ ದೈವಿಕ ಸಂದೇಶದ ಮುಖ್ಯ ಭಾಗವನ್ನು ನಾವು ನೋಡುವಾಗ, ದೇವರು ಅನೇಕ ಸಂಗತಿಗಳನ್ನು ನಮಗೆ ನೆನಪಿಸುವಂಥ ದೇವರಾಗಿದ್ದಾನೆ. ಒಂದು ವೇಳೆ ನಾವು ಮರೆತಿರಬಹುದು, ದೇವರು ನನ್ನನ್ನು ಕೈ ಬಿಟ್ಟಿದ್ದಾನೆ, ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಾ ಇಲ್ಲ, ನನ್ನ ಜೊತೆಯಲ್ಲಿ ಇಲ್ಲ, ನಾನು ನಿರಾಶೆಯ ಪರಿಸ್ಥಿತಿಯಲ್ಲಿ ಇದ್ದೇನೆ ಅನ್ನುವಂಥ ಭಾವನೆ ಇವತ್ತು ಎಷ್ಟೋ ಜನರಲ್ಲಿ ಇದೆ. ಅದಕ್ಕೆ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮಗೆ ಉತ್ತರ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ಒಂದು ವೇಳೆ ಈ ಲೋಕದ ಅನೇಕ ಜನರು ನಮಗೆ ಕೆಲವು ಸಂಗತಿಗಳನ್ನು ಹೇಳಿ ನಮಗೆ ಸಹಾಯ ಮಾಡದೇ ಇರಬಹುದು, ಆದರೆ ದೇವರು ಸರ್ವಶಕ್ತನಾಗಿದ್ದಾನೆ, ಸರ್ವವ್ಯಾಪಿ ಆಗಿದ್ದಾನೆ. ಆತನು ಇಕ್ಕಟ್ಟಿನ ಸಮಯಗಳಲ್ಲಿ ನಮಗೆ ಸದುತ್ತರವನ್ನು ಕೊಟ್ಟು ನಮ್ಮನ್ನು ಎಲ್ಲ ಭೀತಿಯಿಂದಲೂ ಕೂಡ ತಪ್ಪಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ದೇವರು ನಿನ್ನ ಮುಂದುಗಡೆ ಯಾವಾಗಲೂ ಕೂಡ ಹೋಗ್ತಾ ಇರ್ತಾನೆ. ಯಾವ ರೀತಿಯಲ್ಲಿ ದೇವರು ನಿನ್ನ ಮುಂದುಗಡೆ ಯಾವ ರೀತಿಯಲ್ಲಿ ಹೋಗುತ್ತಾ ಇರುತ್ತಾನೆ? ಒಂದು ವೇಳೆ ಈ ಲೋಕದ ಜನರು ನಮ್ಮ ಕೈಯನ್ನು ಹಿಡಿದುಕೊಂಡು ಒಂದು ವೇಳೆ ನಮ್ಮ ಜೊತೆಯಲ್ಲಿ ನಡೆದುಕೊಂಡು ಬರುವಂಥ ಸಮಯದಲ್ಲಿ, ಒಂದು ವೇಳೆ ಅವರು ನಮ್ಮನ್ನು ಬಿಟ್ಟು ಅವರದೇ ಆದಂಥ ಮಾರ್ಗದಲ್ಲಿ ಅವರ ಕುಟುಂಬಕ್ಕೆ ಮತ್ತೆ ಹೋಗಬಹುದು, ಅಥವಾ ಸ್ವಲ್ಪ ದೂರ ನಮ್ಮ ಜೊತೆಯಲ್ಲಿ ಬಂದು ನಮ್ಮನ್ನು ಕೈ ಬಿಡಬಹುದು. ಆದರೆ ದೇವರು ಯಾವ ರೀತಿಯಲ್ಲಿ ನಮ್ಮ ಮುಂದುಗಡೆ ಇರುತ್ತಾನೆ ಎಂಬುದಾಗಿ ನಾವು ಹಳೆ ಒಡಂಬಡಿಕೆಯ ಭಾಗದಿಂದ ವಿಮೋಚನಾ ಕಾಂಡ 13ನೇ ಅಧ್ಯಾಯ 21ನೇ ವಚನವನ್ನು ನಾವು ಓದುವುದಾದರೆ, ದೇವರ ವಾಕ್ಯ ಈ ರೀತಿಯಾಗಿ ಸ್ಪಷ್ಟವಾಗಿ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಅದನ್ನು ಓದೋಣ. ಯೆಹೋವನು ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘಸ್ತಂಭದಲ್ಲಿಯೂ, ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿಸ್ತಂಭದಲ್ಲಿಯೂ ಇದ್ದು ಅವರ ಮುಂಭಾಗದಲ್ಲಿ ಹೋದನು. ನಂತರ ನಾವು ನೋಡುತ್ತೇವೆ, ಈ ರೀತಿಯಲ್ಲಿ ಅವರು ಹಗಲಿರುಳು ಪ್ರಯಾಣ ಮಾಡಿದರು. ಹಗಲಲ್ಲಿ ಮೇಘಸ್ತಂಭವು, ರಾತ್ರಿಯಲ್ಲಿ ಅಗ್ನಿಸ್ತಂಭವು ಜನರ ಮುಂದೆ ತಪ್ಪದೆ ಕಾಣಿಸಿದವು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ದೇವ ಜನರೇ, ದೇವರು ಇಸ್ರೇಲ್ ಜನಾಂಗವನ್ನು ಆ ಒಂದು 430 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿದ್ದಂಥ ಆ ಜನರನ್ನು ಮೋಶೆಯ ಮುಖಾಂತರವಾಗಿ ಬಿಡಿಸಿ ಕರೆದುಕೊಂಡು ಬರುವಾಗ ದೇವರು ಅವರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಮುಂದುಗಡೆ ಆತನು ಹೋಗುತ್ತಾ ಇದ್ದ ಎಂಬುದಾಗಿ ನೋಡುವಾಗ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಯೆಹೋವನು ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘ ಸ್ತಂಭದಲ್ಲಿಯೂ, ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿ ಸ್ತಂಭದಲ್ಲಿ ಇದ್ದು ಅವರ ಮುಂಭಾಗದಲ್ಲಿ ಹೋಗುತ್ತಾ ಇದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಒಂದು ಬೆಳಕಿನೋಪಾದಿಯಲ್ಲಿ ಅವರ ಸಂಗಡ ಅವರಿಗೆ ಬೇಕಾದ ದಾರಿಯನ್ನು ತೋರಿಸುವುದರ ಮೂಲಕವಾಗಿ ಯೆಹೋವ ದೇವರ ಒಂದು ತೇಜಸ್ಸು ಅವರ ಮುಂದೆ ಹೋಗುತ್ತಾ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ನಮ್ಮ ಜೀವಿತದಲ್ಲಿ ಕ್ರಿಸ್ತನು ನಮ್ಮ ಜೊತೆಯಲ್ಲಿ ಇದ್ದಾನ?
ಕ್ರಿಸ್ತನು ನಮ್ಮ ಜೊತೆಯಲ್ಲಿ ಬರುತ್ತಾ ಇದ್ದಾನ ಅನ್ನುವಂಥ ಪ್ರಶ್ನೆ ಪ್ರತಿಯೊಬ್ಬರಿಗೆ ಯಾಕೆ ಉದ್ಭವಿಸ್ತಾ ಇದೆ ಎಂಬುದಾಗಿ ನೋಡುವಾಗ ನಾವು ಎಲ್ಲೋ ಒಂದು ಕಡೆ ದೇವರನ್ನ ಮರೀತಾ ಇದ್ದೇವೆ. ಎಲ್ಲೋ ಒಂದು ಕಡೆ ನಾವು ದೇವರ ವಾಕ್ಯವನ್ನ ಓದುವುದರಲ್ಲಿ ವಿಫಲರಾಗ್ತಾ ಇದ್ದೇವೆ. ನೋಡಿ, ಐಗುಪ್ತ ದೇಶದಲ್ಲಿದ್ದಂಥ ಇಸ್ರೇಲ್ ಜನರನ್ನ ದೇವರು ಬಿಡಿಸಿ ಕರೆದುಕೊಂಡು ಬರುವಾಗ ಅವರಲ್ಲಿ ಅನೇಕ ಬಲಹೀನತೆಗಳಿದ್ದಾಗಲೂ ಕೂಡ ದೇವರು ಅವರನ್ನು ಕೈ ಬಿಡಲಿಲ್ಲ. ರಾತ್ರಿಯಲ್ಲಿ ಅಗ್ನಿಸ್ತಂಭ, ಬೆಳಗಿನಲ್ಲಿ ಮಧ್ಯಾಹ್ನದಲ್ಲಿ ಮೇಘಸ್ತಂಭ, ಇದರ ಮೂಲಕವಾಗಿ ದೇವರು ಅವರ ಜೊತೆಯಲ್ಲಿ ಹೋಗುತ್ತಾ ಇದ್ದನೆಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಇವತ್ತಿನ ದಿನದಲ್ಲಿ ಕ್ರಿಸ್ತನ ಮಕ್ಕಳಾಗಿರುವಂಥ ನಮಗೆ ಕ್ರಿಸ್ತನು ಬೆಳಕಾಗಿ ನಮ್ಮ ಜೊತೆಯಲ್ಲಿ ಸದಾಕಾಲ ಬರುವುದಕ್ಕೆ ಶಕ್ತನಾಗಿದ್ದಾನೆ. ಆ ಬೆಳಕಿನ ವೈಶಿಷ್ಟ್ಯತೆ ಇದೆಯಲ್ಲ, ಆ ಬೆಳಕಿನ ವಿಚಾರಗಳನ್ನು ತಿಳಿದುಕೊಂಡು ಅದರಂತೆ ನಡೆಯುವಂಥದ್ದಿದೆಯಲ್ಲ, ಅದು ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಪ್ರಿಯ ದೇವಜನರೇ, ಈ ವಾಕ್ಯದ ಮೂಲಕವಾಗಿ ಅಂದು ಯೆಹೋವ ದೇವರು ಇಸ್ರೇಲ್ ಜನಾಂಗದ ಜೊತೆಯಲ್ಲಿ ಆತನು ಮುಂದುಗಡೆ ಯಾವಾಗಲೂ ಬೆಳಕಿನೋಪಾದಿಯಲ್ಲಿ ಆತನು ಅವರ ಜೊತೆಯಲ್ಲಿ ಹೋಗುತ್ತಾ ಇದ್ದಂಥ ದೇವರು ಇವತ್ತು ನಿಮ್ಮ ಜೊತೆಯಲ್ಲಿ ಆತನು ಮುಂದುಗಡೆ ಹೋಗುವುದಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ಯೇಸು ಕ್ರಿಸ್ತನು ಅಥವಾ ಯೆಹೋವ ದೇವರು ನಿಮ್ಮ ಜೊತೆಯಲ್ಲಿ ಬರಬೇಕಾದ್ರೆ ನಿಮ್ಮಲ್ಲಿ ಯಾವ ಒಂದು ಜೀವಿತ ಇರಬೇಕೆಂಬುದಾಗಿ ನೋಡುವಾಗ ನೀವು ಬೆಳಕಿನವರಂತೆ ನಡೆಯಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅದಕ್ಕೆ ದೇವರ ವಾಕ್ಯದಲ್ಲಿ 1 ಯೋಹಾನ 1ನೇ ಅಧ್ಯಾಯ 7ನೇ ವಚನವನ್ನು ನೋಡುವಾಗ, ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ. ಇವತ್ತು ನಿಜವಾಗಿ ಅನ್ಯೋನ್ಯತೆ ಇದೆಯಾ? ಯೋಚನೆ ಮಾಡಿ. ಕುಟುಂಬದಲ್ಲಿ ಅನ್ಯೋನ್ಯತೆ ಇದೆಯಾ? ಸಭೆಗಳಲ್ಲಿ ಅನ್ಯೋನ್ಯತೆ ಇದೆಯಾ? ಸಮಾಜದಲ್ಲಿ ಅನ್ಯೋನ್ಯತೆ ಇದೆಯಾ? ಅಥವಾ ಒಂದು ಕುಟುಂಬ ಎಂಬುದಾಗಿ ಇರುವಾಗ ಅಲ್ಲಿ ಅನ್ಯೋನ್ಯತೆ ಇದೆ? ಇಲ್ಲ. ಯಾಕೆ ಎಂಬುದಾಗಿ ನೋಡುವಾಗ ನಾವು ನಿಜವಾಗಿ ದೇವರ ಬೆಳಕಿನ ಅರ್ಥವನ್ನು ನಾವು ತಿಳಿದುಕೊಂಡಿಲ್ಲ. ಹಾಗಾಗಿ ಪ್ರಿಯ ದೇವಜನರೇ, ಈ ವಾಕ್ಯವನ್ನು ನಾವು ನೋಡುವಾಗ ದೇವರು ನಿಮ್ಮ ಮುಂದುಗಡೆಯಲ್ಲಿ ಹೋಗಬೇಕಾದರೆ ಮೊದಲನೇದಾಗಿ ನೀವು ಬೆಳಕಿನವರಂತೆ ನಡೆಯಬೇಕು. ಯಾಕೆಂದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿ ಇರುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಮುಂದೆ ಅದೇ ವಾಕ್ಯವನ್ನು ಓದುವುದಾದರೆ ಅಲ್ಲಿ ಮತ್ತೆ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುವಂಥದ್ದಾಗಿದೆ. ಯಾವಾಗ ನಾವು ಬೆಳಕಿನವರಂತೆ ನಡೆದು ನಮ್ಮಲ್ಲಿ ಅನ್ಯೋನ್ಯತೆಯ ಜೀವಿತದಲ್ಲಿ ನಾವು ಜೀವಿಸುತ್ತೇವೆ, ಆ ಕ್ರಿಸ್ತನ ರಕ್ತ, ಆ ಅಮೂಲ್ಯವಾದಂಥ ರಕ್ತ ನಮ್ಮ ಎಲ್ಲ ಪಾಪಗಳನ್ನು ಶುದ್ಧ ಮಾಡಿ ನಮ್ಮನ್ನು ಬೆಳಕಿನ ಮಾರ್ಗದಲ್ಲಿ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡುತ್ತೆ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ಮೊದಲನೇದಾಗಿ ದೇವರು ನಮ್ಮ ಮುಂದುಗಡೆ ಹೋಗಬೇಕಾದರೆ ನಮ್ಮಲ್ಲಿ ಆ ಬೆಳಕಿನ ಜೀವಿತ, ಬೆಳಕಿನವರಂತೆ ನಡೆಯುವಂಥ ಜೀವಿತವನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳುವುದಾದರೆ ಯಾವುದರ ಮೂಲಕವಾಗಿ? ಅನ್ಯೋನ್ಯತೆಯ ಮೂಲಕವಾಗಿ. ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ಶುದ್ಧೀಕರಿಸಲ್ಪಟ್ಟಾಗ ನಾವು ಅನ್ಯೋನ್ಯತೆ ಉಳ್ಳವರಾಗಿ, ನಾವು ಒಳ್ಳೆ ಮಕ್ಕಳಾಗಿ ನಾವು ಹೋಗುವಾಗ ಕ್ರಿಸ್ತನ ಪ್ರಸನ್ನತೆ ನಮ್ಮ ಮುಂದುಗಡೆ ಹೋಗುವುದಕ್ಕೆ ಶಕ್ತವಾಗಿದೆ. ಇಲ್ಲ ಅಂತಂದರೆ ನಾವು ಅನೇಕ ಸಮಸ್ಯೆಗಳಿಗೆ ನಾವು ಒಳಗಾಗುತ್ತೇವೆ. ಹಾಗಾಗಿ ನಾವು ಬೆಳಕಿನವರಂತೆ ನಡೆಯಬೇಕು. ಎರಡನೇದಾಗಿ ಬೆಳಕಿನಲ್ಲಿ ನಾವು ಆರಾಧನೆಯನ್ನು ಮಾಡಬೇಕು. ಹೇಗೆ ಎಂಬುದಾಗಿ ನೋಡುವಾಗ ಪೇತ್ರನು ಬರೆದಂಥ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುತ್ತೇವೆ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಎಂಥ ಅದ್ಭುತವಾದಂಥ ವಾಕ್ಯ. ಇವತ್ತು ನಮ್ಮ ಒಂದು ಜೀವಿತದಲ್ಲಿ ಬೆಳಕಿನಲ್ಲಿ ನಾವು ಆರಾಧಿಸಬೇಕಾದರೆ ಬೆಳಕಿನವರಂತೆ ನಡೆಯುವುದರ ಜೊತೆಗೆ ದೇವರು ನಮ್ಮನ್ನು ಕತ್ತಲೆಯೊಳಗಿಂದ ಕರೆದಂಥ ಉದ್ದೇಶವನ್ನು ಅರ್ಥ ಮಾಡಿಕೊಂಡು
ನಮ್ಮನ್ನ ಬೆಳಕಿನಲ್ಲಿ ಸೇರಿಸಿ ತನ್ನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವರಾಗುವಂತೆ ನಮ್ಮನ್ನು ಅದ್ಭುತವಾಗಿ ದೇವರು ಆರಿಸಿಕೊಂಡಿದ್ದಾನೆ. ಪ್ರಿಯರೇ, ನಾವು ಯಾಜಕರು, ರಾಜವಂಶಸ್ಥರು, ಮೀಸಲಾದ ಜನ ಎಂಬುದಾಗಿ ನಮ್ಮನ್ನು ಆರಿಸಿಕೊಂಡಿರುವಾಗ ನಾವು ಬೆಳಕಿನವರಂತೆ ದೇವರನ್ನ ಆರಾಧನೆ ಮಾಡುವುದಕ್ಕೆ ಶಕ್ತರಾಗಿರಬೇಕು. ಯಾವ ರೀತಿಯಲ್ಲಿ ಎಂಬುದಾಗಿ ನೋಡುವಾಗ ದೇವರ ವಾಕ್ಯದಲ್ಲಿ ನಾವು ಬೆಳಕಿನ ಸಂಗಡ ಹೋರಾಡಬೇಕಾಗುತ್ತದೆ. ಪ್ರಿಯರೇ, ಬೆಳಕಿನಲ್ಲಿ ನಾವು ಹೋರಾಡಬೇಕಾಗುತ್ತದೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಪೌಲನು ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯವನ್ನು ನಾವು ಓದುವುದಾದರೆ ಅಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಪ್ರಿಯರೇ, ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು, ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ಕತ್ತಲೆಯ ಸಂಗಡ ನಾವು ಹೋರಾಟವನ್ನು ಮಾಡಿ ಬೆಳಕಿನವರಂತೆ ನಡೆದಾಗ ಮಾತ್ರ ದೇವರು ನಮ್ಮ ಮುಂದುಗಡೆ ಹೋಗುವುದಕ್ಕೆ ಸಾಧ್ಯ. ದೇವರು ನಮಗೆ ತನ್ನ ಮಾತಿನ ಮೂಲಕವಾಗಿ ಆಧರಣೆಗಳನ್ನು ಕೊಡುವುದರ ಮೂಲಕವಾಗಿ ದೇವರು ನಮ್ಮ ಮುಂದುಗಡೆ ಯಾವಾಗಲೂ ಹೋಗುವುದಕ್ಕೆ ಸಿದ್ಧನಿದ್ದಾನೆ. ನಾವು ಕತ್ತಲೆಯ ಜೀವಿತವನ್ನೇ ಇಟ್ಕೊಂಡು ಅನೇಕ ಪಾಪಗಳನ್ನೇ ಮಾಡಿಕೊಂಡು ನನಗೆ ಬೆಳಕು ಬೇಕು, ದೇವರ ಆಶೀರ್ವಾದ ಬೇಕು, ದೇವರು ನನ್ನ ಜೊತೆಯಲ್ಲಿ ಇರಬೇಕೆಂಬುದಾಗಿ ನಾವು ಭಾವಿಸಿದರೆ ಪ್ರಯೋಜನವಿಲ್ಲ. ಯಾಕೆಂದರೆ ನಾವು ಇವತ್ತು ಮೀಸಲಾದಂಥ ಜನಾಂಗವಾಗಿದ್ದೇವೆ. ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವಂಥ ಯಾಜಕರಾಗಿದ್ದೇವೆ ಮತ್ತು ನಾವು ರಾಜವಂಶಸ್ಥರಾಗಿದ್ದೇವೆ. ಎಂಥ ಎಲ್ಲ ಬಿರುದುಗಳನ್ನು ದೇವರು ನಮಗೆ ಕೊಟ್ಟಿರುವಾಗ ನಾವು ಇನ್ನೂ ಪಾಪದ ಗುಂಡಿಯಲ್ಲಿ, ಪಾಪದ ಆ ಒಂದು ಕೊಳಕಲ್ಲೇ ನಾವು ಜೀವಿಸ್ತಾ ಇದ್ದೇವೆ. ಯಾವ ಮಟ್ಟಿಗೆ ಎಂಬುದಾಗಿ ನೋಡುವಾಗ ಅಲ್ಲಿ ಪೌಲನು ಸ್ಪಷ್ಟವಾಗಿ ನಾವು ನೋಡುತ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಹೇಳುವಂಥವನಾಗಿದ್ದಾನೆ. ಕತ್ತಲೆಗೆ ಅನುಗುಣವಾದಂಥ ಕಾರ್ಯಗಳು ಯಾವುದು ಎಂಬುದಾಗಿ ನೋಡುವಾಗ ದುಂದೌತಣ, ಕುಡಿಕತನಗಳಲ್ಲಿ ಆಗಲಿ, ಕಾಮವಿಲಾಸ, ನಿರ್ಲಜ್ಜದ ಕೃತ್ಯಗಳಲ್ಲಿ ಆಗಲಿ, ಜಗಳ, ಹೊಟ್ಟೆ ಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ಕ್ರೈಸ್ತಿಯ ಜೀವಿತ ಮಾನಸ್ಥರಾಗಿ ನಡೆದುಕೊಳ್ಳುವಂಥದ್ದು. ಎಷ್ಟೋ ಕುಟುಂಬಗಳನ್ನು ನಾವು ನೋಡುವಾಗ ಹಬ್ಬ ಹರಿದಿನಗಳನ್ನು ಮಾಡುವಂಥ ಸಮಯದಲ್ಲಿ ದೇವರ ವಾಕ್ಯವನ್ನು ಅಲ್ಲಿ ಬಿತ್ತದೆ. ದೇವರ ವಾಕ್ಯವನ್ನು ಸಭೆಗೆ ಹೋಗಿ ಕೇಳಿ ಬಂದಿರುತ್ತಾರೆ. ಮನೆಗಳಲ್ಲಿ ದುಂದೌತಣಗಳ ಮೂಲಕವಾಗಿ, ಕುಡಿಕತನವನ್ನು ಮಾಡುವುದರ ಮೂಲಕವಾಗಿ, ಅನೇಕ ದುಷ್ಟ ಚಟಗಳನ್ನು ಮನೆಗಳಲ್ಲಿ ಮಾಡುವುದರ ಮೂಲಕವಾಗಿ ಕತ್ತಲೆಯನ್ನೇ ಆರಿಸಿಕೊಳ್ಳುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವ ಜನರೇ, ಇದು ಕ್ರೈಸ್ತಿಯ ಜೀವಿತವಲ್ಲ. ದೇವರು ಇದರ ಮೂಲಕವಾಗಿ ನಿಮಗೆ ಆದರಣೆಯನ್ನು ಕೊಡುವಂಥ ದೇವರಲ್ಲ. ದೇವರು ಇದರ ಮೂಲಕವಾಗಿ ನಿಮ್ಮ ಮುಂದುಗಡೆ ಹೋಗುವುದಕ್ಕೆ ಶಕ್ತನಲ್ಲ. ಕತ್ತಲೆಗೆ ಅನುಗುಣವಾದ ಕಾರ್ಯಗಳನ್ನು ಬಿಡಬೇಕಾಗಿದೆ. ಅದು ಯಾವುದೇ ಇರಬಹುದು ಪ್ರಿಯರೇ, ಪಾಪದ ಜೀವಿತ. ಅದನ್ನು ನಾವು ಬಿಟ್ಟು ಬೆಳಕಿನವರಂತೆ ನಾವು ನಡೆದು ಕತ್ತಲೆಗೆ ಅನುಗುಣವಾದ ಕಾರ್ಯಗಳನ್ನು ನಾವು ಹೋರಾಡುವುದರ ಮೂಲಕವಾಗಿ ನಾವು ಬೆಳಕಿನವರಂತೆ ನಾವು ಜೀವಿಸುವಾಗ ನಾವು ಮಾನಸ್ಥರಾಗಿ ಜೀವಿಸಬೇಕಾಗುತ್ತೆ. ನೋಡಿ, ಕೊನೆಯದಾಗಿ 14ನೇ ವಚನ ಹೇಳುವಂಥದ್ದು, ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 14ನೇ ವಚನ, ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ದೇಹದ ಆಶೆಗಳನ್ನು ಪೂರೈಸುವುದಕ್ಕೋಸ್ಕರವಾಗಿ ಚಿಂತಿಸದೆ. ಇವತ್ತು ಎಷ್ಟೋ ಜನ ಕ್ರೈಸ್ತರು ಯಾವ ಮಟ್ಟದಲ್ಲಿದ್ದಾರೆ ಎಂಬುದಾಗಿ ನೋಡುವಾಗ, ಒಂದು ಪ್ರಾರ್ಥನಾ ಕೂಟ ಎಂಬುದಾಗಿ ನೋಡುವಾಗ ಕೇವಲ ಆಹಾರವನ್ನು ತೆಗೆದುಕೊಳ್ಳುವುದಕ್ಕೆ ಮಾತ್ರ ಬರ್ತಾರೆ. ಅಲ್ಲಿ ಸಭಾಪಾಲಕರು ಬೋಧನೆಯನ್ನು ಮಾಡ್ತಾ ಇದ್ರೆ ಮಾತನಾಡುತ್ತಾ ಕುಳಿತುಕೊಳ್ಳುವಂಥವರು ಅನೇಕರಿದ್ದಾರೆ. ಪ್ರಿಯ ವೀಕ್ಷಕರೇ, ನಾವು ಒಂದು ಕುಟುಂಬದ ಪ್ರಾರ್ಥನೆಯಾಗಲಿ, ಒಂದು ಸಭೆಯ ಸಮಾರಂಭವಾಗಲಿ, ಅಥವಾ ಪರಿಶುದ್ಧವಾದ ಆರಾಧನೆಗೆ ಹೋಗುವಾಗ ಸಭೆಯಲ್ಲಿರಬಹುದು, ಮನೆಗಳಲ್ಲಿರಬಹುದು, ಒಂದು ಆಹಾರದ ವ್ಯವಸ್ಥೆಯನ್ನು ಮಾಡಿರುವಾಗ ಆಹಾರದ ಬಗ್ಗೆ ಚಿಂತಿಸುವುದು ಬೇಡ. ಫಸ್ಟು ನಾವು ಆತ್ಮಿಕವಾದಂಥ ಆಹಾರವನ್ನು ತಿನ್ನಬೇಕು. ಅಂದರೆ ದೇವರ ವಾಕ್ಯವನ್ನು ಕೇಳಬೇಕು. ಬೋಧಕರು ಯಾವ ವಾಕ್ಯವನ್ನು ಹೇಳುತ್ತಾರೆ, ಆ ವಾಕ್ಯದ ಮೂಲಕವಾಗಿ ನನ್ನ ಜೀವಿತವನ್ನು ಯಾವ ರೀತಿಯಲ್ಲಿ ನಾನು ಪರಿವರ್ತನೆ ಮಾಡಿಕೊಳ್ಬೋದು ಎಂಬುದಾಗಿ ಭಾವಿಸಬೇಕೇ ಹೊರತು ನಾವು ಕೇವಲ ಆಹಾರದ ಬಗ್ಗೆ ಮಾತ್ರ ಚಿಂತಿಸುತ್ತಾ ಕುಳಿತುಕೊಂಡರೆ ಪ್ರಯೋಜನವಿಲ್ಲ. ಪ್ರಿಯ ವೀಕ್ಷಕರೇ, ಈ ವಾಕ್ಯವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ನೀವು ಕತ್ತಲೆಗೆ ಅನುಗುಣವಾದಂಥ ಕಾರ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದಂಥ ಕಾರ್ಯಗಳನ್ನು ಧರಿಸಿಕೊಂಡು
ನಿಮ್ಮನ್ನ ಜೀವಿತವನ್ನ ನೀವು ಶುದ್ಧ ಮಾಡಿಕೊಳ್ಳುವುದಾದರೆ ದೇವರು ಮುಂದುಗಡೆ ನಿಮ್ಮ ಕುಟುಂಬಗಳಲ್ಲಿ ಮಾತ್ರವಲ್ಲ, ನಿಮ್ಮ ಕೆಲಸದಲ್ಲಿಯೂ ಹೋಗುವುದಕ್ಕೆ ಶಕ್ತನಾಗಿದ್ದಾನೆ. ಅವತ್ತು ಇಸ್ರಾಯೇಲರ ಜೊತೆಯಲ್ಲಿ ದೇವರು ಮೇಘಸ್ತಂಭವಾಗಿ, ಅಗ್ನಿ ಸ್ತಂಭವಾಗಿ ಹೋಗುತ್ತಾ ಇದ್ದಂಥ ದೇವರು ಅನೇಕ ತಪ್ಪುಗಳನ್ನು ಮಾಡಿದರೂ ಕೂಡ ಅವರನ್ನು ಕೈ ಬಿಡಲಿಲ್ಲ ಪ್ರಿಯರೇ. ಯಾವಾಗಲೂ ಅವರ ಸಂಗಡ ಇದ್ದಂಥ ದೇವರು ಇವತ್ತು ನಿಮ್ಮ ಸಂಗಡ ಇರುವುದಕ್ಕೆ ಶಕ್ತನಾಗಿದ್ದಾನೆ. ನೀವು ಮಾಡಬೇಕಾದಂಥ ಏಕೈಕ ಕೆಲಸ, ಕತ್ತಲೆಯ ಜೀವಿತವನ್ನು ಬಿಡಿರಿ, ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳಿರಿ, ವಾಕ್ಯವನ್ನು ಓದಿರಿ, ಸಭೆಗಳಿಗೆ ಹೋಗಿರಿ, ಕುಟುಂಬದ ಪ್ರಾರ್ಥನೆಯನ್ನು ಮಾಡಿರಿ, ದೇವರಿಗೆ ಸಲ್ಲಿಸಬೇಕಾದಂಥ ಕಾಣಿಕೆಯನ್ನು ಮನಪೂರ್ವಕವಾಗಿ ದೇವರಿಗೆ ಸಲ್ಲಿಸಿರಿ. ನಿಮ್ಮ ಕುಟುಂಬಗಳಲ್ಲಿ ದುಂದೌತಣ ಕುಡಿಕತನಗಳನ್ನು ಮಾಡದೆ ದೇವರ ವಾಕ್ಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು ಮನೆಯನ್ನು ಪರಿಶುದ್ಧ ಮಾಡಿಕೊಳ್ಳಿರಿ. ಜೊತೆಯಲ್ಲಿ ನಿಮ್ಮ ಹೃದಯಗಳನ್ನು ಕೂಡ ಪರಿಶೋಧಿಸಿ ನಿಮ್ಮ ಹೃದಯಗಳನ್ನು ಪರಿಶುದ್ಧ ಮಾಡಿಕೊಳ್ಳುವುದಾದರೆ ಆ ಕ್ರಿಸ್ತನ ಬೆಳಕು ನಿಮ್ಮ ಜೊತೆಯಲ್ಲಿ ಇರುವಂಥದ್ದಾಗಿದೆ. ನಂತರ ಬೆಳಕಿನಲ್ಲಿ ನಾವು ಕೆಲಸವನ್ನು ಮಾಡಬೇಕು. ಯೋಹಾನನು ಬರೆದಂಥ ಸುವಾರ್ತೆ 3ನೇ ಅಧ್ಯಾಯ 21ನೇ ವಚನ, ಹೀಗೆ ಅಲ್ಲಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದಾನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ. ಪ್ರಿಯ ವೀಕ್ಷಕರೇ, ನಾವು ಯಾವುದೇ ಕೆಲಸವನ್ನು ನಾವು ಮಾಡುವಾಗ ಅದು ಬೆಳಕಿಗೆ ಅನುಗುಣವಾದಂಥ ಕಾರ್ಯಗಳಿರಬೇಕು. ಅಂದರೆ ಉದಾಹರಣೆಗೆ ಒಂದು ಒಳ್ಳೆ ಕೆಲಸವನ್ನು ಮಾಡುವಾಗ ಎಷ್ಟೋ ಜನ ಕದ್ದು ಮುಚ್ಚಿ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆ ಕದ್ದು ಮುಚ್ಚಿ ಮಾಡಬೇಕು? ಒಂದು ವೇಳೆ ಮಕ್ಕಳ ಒಂದು ವಿವಾಹ ಕಾರ್ಯಕ್ರಮವನ್ನು ಮಾಡುವುದಿರಬಹುದು, ಅಥವಾ ಮನೆಯನ್ನು ಕಟ್ಟುವಂಥ ವಿಚಾರ ಇರಬಹುದು, ಅಥವಾ ಸಭೆಯ ಆರಾಧನೆಗೆ ಹೋಗುವಂಥ ವಿಚಾರಗಳಿರಬಹುದು. ಎಷ್ಟೋ ಜನ ಕದ್ದು ಮುಚ್ಚಿ ವ್ಯವಹಾರಗಳನ್ನು ಮಾಡುತ್ತಾ ಇರುವಂಥದ್ದನ್ನು ಇವತ್ತು ನಮ್ಮ ಸಭೆಗಳಲ್ಲೂ ನೋಡ್ತಾ ಇದ್ದೇವೆ, ನಮ್ಮ ಸಮಾಜದಲ್ಲೂ ನೋಡ್ತಾ ಇದ್ದೇವೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ನೀನು ಯಾವುದೇ ಕಾರ್ಯವನ್ನು ನೀನು ಮಾಡಬೇಕಾದರೆ ದೇವರ ಮೇಲೆ ನಂಬಿಕೆ ಇಟ್ಟು ದೇವರ ಮೇಲೆ ಹಾತುಕೊಂಡು ನೀನು ಏನು ಮಾಡಬೇಕಾಗಿದೆ? ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ಅವನು ಬರುವುದಕ್ಕೆ ಶಕ್ತನಾಗಿದ್ದಾನೆ. ಸತ್ಯವನ್ನು ಅನುಸರಿಸಿ ನಡೆಯಿರಿ. ಯಾವುದೇ ಕೆಲಸವನ್ನು ನಾವು ಕದ್ದು ಮುಚ್ಚಿ ಮಾಡುವುದರಿಂದ ದೇವರ ಆಶೀರ್ವಾದವನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಸತ್ಯದ ಮೂಲಕವಾಗಿ ಒಂದು ಕಾರ್ಯವನ್ನು ಮಾಡುವಾಗ ಆ ಬೆಳಕು ಎಲ್ಲರಿಗೂ ತೋರಿ ಬರುತ್ತೆ. ಉದಾಹರಣೆಗೆ ನಾನು ಇನ್ನೂ ನಿಮಗೆ ಅರ್ಥವಾಗುವಂಥ ರೀತಿಯಲ್ಲಿ ಅದನ್ನು ವಿವರಿಸಬೇಕಾದರೆ, ಒಂದು ದೀಪವನ್ನು ಹತ್ತಿಸಿ ನಾವು ಒಂದು ಗೋಡೆ ಮೇಲೆ ಇಟ್ಟಾಗ ಇಡೀ ಮನೆಗೆ ಅದು ಪ್ರಕಾಶವಾಗಿರುತ್ತೆ. ಅದೇ ದೀಪದ ಬಳಿಯಲ್ಲಿ ಒಂದು ಅಡ್ಡವಾದಂಥ ವಸ್ತುಗಳನ್ನು ತಂದು ಇಟ್ಟಾಗ ಒಂದು ಕಡೆ ಕತ್ತಲೆ ಇರುತ್ತೆ, ಒಂದು ಕಡೆ ಬೆಳಕು ಇರುತ್ತೆ ಪ್ರಿಯರೇ. ಇದರಿಂದ ಯಾವುದೇ ಪ್ರಯೋಜನವಿಲ್ಲ. ಹಾಗಾಗಿ ನಾವು ಯಾವುದೇ ಕೆಲಸವನ್ನು ದೇವರಿಗೆ ಅನುಗುಣವಾದಂಥ ಕೆಲಸವನ್ನು ಮಾಡುವಾಗ ಎಲ್ಲ ಜನರಿಗೆ ತೋರುವಂಥ ರೀತಿಯಲ್ಲಿ ದೇವರ ಮೇಲೆ ಆತುಕೊಂಡು ನಾವು ಆ ಕಾರ್ಯವನ್ನು ಮಾಡುವಾಗ ದೇವರು ನಮಗೆ ಎಲ್ಲದರಲ್ಲೂ ಜಯವನ್ನು ಕೊಟ್ಟು ನಮ್ಮ ಮುಂದುಗಡೆ ಬರುವಾತನಾಗಿದ್ದಾನೆ. ಪ್ರಿಯ ಆತ್ಮೀಯ ದೇವಜನರೇ, ಈ ವಾಕ್ಯದ ಮೂಲಕವಾಗಿ ಕ್ರಿಸ್ತನ ಮಕ್ಕಳಾಗಿ ಜೀವಿಸುವಾಗ ಬೆಳಕಿನಲ್ಲಿ ಕಾಯುವುದು. ದೇವರ ವಾಕ್ಯದಲ್ಲಿ ಯೋಹಾನನು ಬರೆದಂಥ ಸುವಾರ್ತೆ 11ನೇ ಅಧ್ಯಾಯ 19ನೇ ವಚನವನ್ನು ಓದುವುದಾದರೆ ಅಲ್ಲಿ ದೇವರ ವಾಕ್ಯ ನಮ್ಮನ್ನು ಈ ರೀತಿಯಾಗಿ ಎಚ್ಚರಿಸುವಂಥದ್ದಾಗಿದೆ. ಯೇಸು ಹಗಲಿಗೆ 12 ತಾಸು ಉಂಟಲ್ಲವೇ? ಒಬ್ಬನು ಹಗಲಲ್ಲಿ ತಿರುಗಾಡಿದರೆ ಈ ಲೋಕದ ಬೆಳಕು ಕಾಣಿಸುವುದರಿಂದ ಅವನು ಎಡುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಯಾವಾಗ 12 ತಾಸು ಬೆಳಕಿನಲ್ಲಿ ಅವನು ನಡೆಯುವಾಗ ಅವನು ಎಡುವುದಕ್ಕೆ ಸಾಧ್ಯವಿಲ್ಲ. ಅದೇ ಕತ್ತಲೆಯಲ್ಲಿ ಆತನು ಅಂದರೆ ರಾತ್ರಿಯಲ್ಲಿ ನಡೆದಾಡುವಾಗ ಬೆಳಕಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಎಡುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ಕ್ರಿಸ್ತನನ್ನು ಯಾವಾಗಲೂ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು, ಅಂದರೆ ಕ್ರಿಸ್ತನ ವಾಕ್ಯವನ್ನು ಯಾವಾಗಲೂ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಾವು ಆತನ ಮಕ್ಕಳಾಗಿ ಹೋಗುವಾಗ ಕ್ರಿಸ್ತನ ಪ್ರಸನ್ನತೆ ನಮ್ಮ ಮುಂದೆ ಯಾವಾಗಲೂ ಕೂಡ ಹೋಗುವಂಥದ್ದಾಗಿದೆ. ಹಾಗಾಗಿ ದೇವರ ವಾಕ್ಯದಲ್ಲಿ ಆದಿಕಾಂಡ 5ನೇ ಅಧ್ಯಾಯ 24ನೇ ವಚನ ನೋಡುವಾಗ ಅನೋಕನ ಜೀವಿತದಲ್ಲಿ ಆತನು 365 ವರ್ಷಗಳ ಕಾಲ ಏನು ಜೀವಿಸಿದ,
ದೇವರ ಜೊತೆಯಲ್ಲಿ ಅನ್ಯೂನತೆ ಉಳ್ಳವನಾಗಿ ಆತನು ಜೀವಿಸಿದನು ಪ್ರಿಯರೇ. ಆ ದೇವರ ಬೆಳಕಿನ ಮಾರ್ಗದಲ್ಲಿ ಆತನು ಜೀವಿಸಿದ ಪ್ರಯುಕ್ತವಾಗಿ ಆತನು ದೇವರ ಆ ಒಂದು ಪರಲೋಕಕ್ಕೆ ಆತನು ಎತ್ತಲ್ಪಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಆ ವಾಕ್ಯವನ್ನು ನಾವು ಓದುವುದಾದರೆ ಬಹಳ ಸ್ಪಷ್ಟವಾಗಿ ಅಲ್ಲಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಅದನ್ನು ನಾವು ಓದೋಣ. ಆದಿಕಾಂಡ 5ನೇ ಅಧ್ಯಾಯ 24-25 ನೋಡಿ. ಅವನು ಬದುಕಿದ ಕಾಲವೆಲ್ಲ 365 ವರ್ಷ ಹನೋಕನು ದೇವರೊಂದಿಗೆ ಅನ್ಯೋನ್ಯತವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೇ ಹೋದನು. ಅಂತ ಹನೋಕನ ಜೀವಿತದಲ್ಲಿದ್ದಂಥ ಆ ಒಂದು ಅನ್ಯೋನ್ಯತೆ, ಆ ಒಂದು ಬೆಳಕಿನವರಂತೆ ನಾವು ನಡೆದಾಗ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ದೇವರು ನಮ್ಮ ಮುಂದುಗಡೆ ಯಾವಾಗಲೂ ಹೋಗಬೇಕು ಅನ್ನುವಂಥ ಆಶೆ, ಆಕಾಂಕ್ಷೆಗಳು, ಒಂದು ಅನುಭವ ನಿಮ್ಮಲ್ಲಿ ಇರಬೇಕಾದರೆ ಮೊದಲನೇದಾಗಿ ನೀವು ಬೆಳಕಿನವರಂತೆ ನಡೆಯಬೇಕು. ಎರಡನೇದಾಗಿ ಬೆಳಕಿನಲ್ಲಿ ನಾವು ಆರಾಧನೆಯನ್ನು ಮಾಡಬೇಕು, ಕದ್ದು ಮುಚ್ಚಿ ಆರಾಧನೆ ಮಾಡುವಂಥದ್ದಲ್ಲ. ಮೂರನೇದಾಗಿ ಬೆಳಕಿನಲ್ಲಿ ನಾವು ಹೋರಾಡಬೇಕು. ಕತ್ತಲೆಗೆ ಅನುಗುಣವಾದಂಥ ಕಾರ್ಯಗಳನ್ನು ನಾವು ತ್ಯಜಿಸಬೇಕಾದರೆ ಬೆಳಕನ್ನು ನಾವು ಪಡೆದುಕೊಂಡು ನಾವು ಹೋರಾಡುವಾಗ ಆ ಕತ್ತಲೆಗೆ ಅನುಗುಣವಾದಂಥ ಕಾರ್ಯಗಳನ್ನು ನಾವು ಬಿಡುವುದಕ್ಕೆ ಸಾಧ್ಯ. ಹೇಗೆ ಎಂಬುದಾಗಿ ನೋಡುವಾಗ ಒಬ್ಬ ಕುಡುಕನು ಮೊದಲು ದೇವರನ್ನು ಅಂಗೀಕರಿಸಿಕೊಂಡಾಗ ಮಾತ್ರ ಆತನು ತನ್ನ ಕುಡಿಕತನವನ್ನು ಬಿಡಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ನಾಲ್ಕನೇದಾಗಿ ಬೆಳಕಿನಲ್ಲಿ ನಾವು ಕೆಲಸವನ್ನು ಮಾಡಬೇಕು. ಐದನೇದಾಗಿ ಬೆಳಕಿನಲ್ಲಿ ಆವಾಗ ದೇವರು ನಮ್ಮನ್ನು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ವೀಕ್ಷಕರೇ, ದೇವರ ಮಕ್ಕಳಾಗಿ ಲೋಕದಲ್ಲಿ ಬೆಳೆಯುವಾಗ ದೇವರು ನಮ್ಮ ಸಂಗಡ ಇರಬೇಕಾ? ದೇವರು ನಮ್ಮ ಮುಂದುಗಡೆ ಯಾವಾಗಲೂ ಹೋಗುತ್ತಾ ಇರಬೇಕು ಅನ್ನುವಂಥ ಭಾವನೆ ನಿಮ್ಮಲ್ಲಿ ಬರಬೇಕಾದ್ರೆ ನೀವು ಬೆಳಕಿನವರಂತೆ ನಡೆದಾಗ ಮಾತ್ರ, ಆ ಬೆಳಕನ್ನು ನಿಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಂಡಾಗ ಮಾತ್ರ ದೇವರ ಆಶೀರ್ವಾದ ನಿಮಗೆ ಸಿಗುವುದಕ್ಕೆ ಸಾಧ್ಯ. ಇಲ್ಲಾಂದರೆ ದೇವರು ನಿಮ್ಮ ಮುಂದುಗಡೆನೂ ಹೋಗಲ್ಲ, ಹಿಂದ್ಗಡೆನೂ ಬರಲ್ಲ. ಕುಟುಂಬದಲ್ಲಿ ಸಮಸ್ಯೆಗಳನ್ನು ನೀವೇ ಬರಮಾಡಿಕೊಳ್ತೀರಾ, ಕಷ್ಟಗಳಿಗೆ ನೀವೇ ಒಳಗಾಗ್ತೀರಾ. ಈಗ ಕಷ್ಟಗಳಿಗೆ ಒಳಗಾಗುವುದು ಸೂಕ್ತನ? ಆ ದೇವರ ಬೆಳಕನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಸಂತೋಷದ ಜೀವಿತದಲ್ಲಿ ಹೋಗುವುದು ಸೂಕ್ತವನ್ನ? ಆಯ್ಕೆ ನಿಮ್ಮ ಬಳಿಯಲ್ಲಿದೆ. ಒಂದು ವೇಳೆ ಒಳ್ಳೆಯದನ್ನು ನೀವು ಆಯ್ಕೆ ಮಾಡಿಕೊಳ್ಳುವುದಾದರೆ, ಅಂದರೆ ಆ ಬೆಳಕನ್ನು ನೀವು ಆಯ್ಕೆ ಮಾಡಿಕೊಳ್ಳುವುದಾದರೆ, ದೇವರು ಕೊಡುವಂಥ ಆ ವಾಕ್ಯವನ್ನು ನೀವು ಆಯ್ಕೆ ಮಾಡಿಕೊಳ್ಳುವುದಾದರೆ ದೇವರ ಆಶೀರ್ವಾದ ನಿಮ್ಮ ಮುಂದುಗಡೆ ಯಾವಾಗಲೂ ಕೂಡ ಹೋಗುವುದಕ್ಕೆ ಸಾಧ್ಯವಿದೆ. ಆ ಆಶೀರ್ವಾದ ನಿಮ್ಮ ಕುಟುಂಬದಲ್ಲಿ ಸದಾಕಾಲ ಇರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರಿ ವಾಕ್ಯದ ಮೂಲಕವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಸಂದೇಶವನ್ನು ಕೇಳಿದಂಥ ಪ್ರತಿಯೊಬ್ಬರು ಬೆಳಕಿನವರಂತೆ ಅನ್ಯೋನ್ಯತೆಯ ಜೀವಿತದಲ್ಲಿ ಜೀವಿಸುವಾಗ ಹನೋಕನು ಯಾವ ರೀತಿಯಲ್ಲಿ ಆಶೀರ್ವಾದವನ್ನು ಪಡೆದುಕೊಂಡನೋ ಅದೇ ಆಶೀರ್ವಾದ ಪ್ರತಿಯೊಂದು ವೀಕ್ಷಕರಿಗೂ ಸಿಗ್ಲಿಕ್ಕಾಗುವಂತೆ ಆ ಶ್ರೇಷ್ಠವಾದಂಥ ಭಾಗ್ಯವನ್ನು ಯೇಸುವೇ ನಿನ್ನ ವಾಕ್ಯದ ಮೂಲಕವಾಗಿ ಸದಾಕಾಲ ದಯಪಾಲಿಸಿಕೊಡು. ಅವರಿಗೆ ಬಿಡುಗಡೆಯನ್ನು ಕೊಡು ಸ್ವಾಮಿ. ಯೇಸುವೇ ಅವರಿಗೆ ಸಮಾಧಾನವನ್ನು ಕೊಡು. ಕುಟುಂಬದಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ತೆಗೆದುಹಾಕಿ ಅವರಿಗೆ ನಿನ್ನ ಆರೋಗ್ಯವನ್ನು ಸದಾಕಾಲ ದಯಪಾಲಿಸಿಕೊಡಬೇಕಾಗಿ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ವಾಕ್ಯವನ್ನು ಕೇಳಿದಿರಲ್ಲ, ಪ್ರಾರ್ಥನಾ ಬೇಡಿಕೆ ಇದೆಯಾ? ಹಾಗಾದರೆ ಕೆಳಕಂಡ ದೂರವಾಣಿ ಸಂಖ್ಯೆಗೆ ನಿಮ್ಮ ಒಂದು ಕರೆಯನ್ನು ನೀವು ಮಾಡುವುದಾದರೆ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ದೇವರು ಈ ದಿನದಲ್ಲಿ, ಸಮಯದಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ಆಮೇನ್.